ಬೆಂಗಳೂರಿನಲ್ಲಿ ಅತಿ ದೊಡ್ಡ ಫಾಲೋ ಅಪ್. ಈಗಾಗಲೇ ಆರೋಪಿ ತಲೆಮರೆಸಿಕೊಂಡಿದ್ದಾನೆ. ಎಸ್ಐಟಿ ರಚನೆಯಾದ ಬಳಿಕದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ನಡೀತಾ ಇದೆ. ನಿರಂತರವಾಗಿ ನಿಮ್ಮ ಮುಂದೆ ಫಾಲೋ ಅಪ್ ಇಡ್ತಾ ಇದ್ದೀವಿ. ಪವರ್ ಟಿವಿ ನಂಬರ್ 1 ಬ್ರೇಕಿಂಗ್. ಈಗ ಹಾಸನ ಚಲೋಗೆ ಕರೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಪ್ರಗತಿಪರ ಸಾಹಿತಿಗಳ ಸಭೆ ನಡೆದಿದೆ. ಆ ಸಭೆಯಲ್ಲಿ ನಿರ್ಧಾರ ಆಗಿದೆ. ಈ ಪ್ರಜ್ವಲ್ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಬೇಕು. ಆ ತಾರ್ಕಿಕ ಅಂತ್ಯಕ್ಕೆ ಹೋರಾಟದ ಕರೆ ನೀಡಲಾಗಿದೆ. ಪವರ್ ಟಿವಿ ನಿರಂತರ ವರದಿಯ ಬಳಿಕ ಈಗ ಹೋರಾಟದ ಹಾದಿ ಹಿಡಿತಾ ಇದೆ. ಪ್ರಗತಿಪರ ಸಾಹಿತಿಗಳ ಸಭೆಯಲ್ಲಿ ಹಲವು ಮಹತ್ವದ ನಿರ್ಧಾರಗಳನ್ನ ಈಗ ಮಾಡಲಾಗಿದೆ. ಹಾಸನ ಚಲೋಗೆ ಕರೆ ಕೊಟ್ಟಿದ್ದಾರೆ ಪ್ರಗತಿಪರ ಚಿಂತಕರ ವೇದಿಕೆಯ ಕಡೆಯಿಂದ. ಈಗಾಗಲೇ ನಿರಂತರವಾಗಿ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಈ ವಿಚಾರಕ್ಕೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಸುದ್ದಿಗಳನ್ನ ಕೂಡ ಗಮನಿಸ್ತಾ ಇದ್ರೆ, ಅಧಿಕಾರ ಕುಟುಂಬದ ಪ್ರಭಾವದಿಂದ ಸಂಸದ ದೌರ್ಜನ್ಯವನ್ನ ಮಾಡಿದ್ದಾರೆ. ಪ್ರಗತಿಪರ ಸಾಹಿತಿಗಳ ಸಭೆಯಲ್ಲಿ ಪ್ರಜ್ವಲ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಮೇ 30ರಂದು ಹಾಸನ ಚಲೋಗೆ ಕರೆ ನೀಡಿದ್ದಾರೆ. ಈಗ ಸಾಹಿತಿಗಳು ಹೋರಾಟದ ನಡಿಗೆ ಹಾಸನದ ಕಡೆಗೆ ಅನ್ನುವಂತ ಶೀರ್ಷಿಕೆಯನ್ನ ಇಟ್ಕೊಂಡು ಸಾಹಿತಿಗಳು ಹಾಸನ ಚಲೋಗೆ ಕರೆ ನೀಡಿದ್ದಾರೆ. ಈ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಆಗ್ರಹವನ್ನ ಕೂಡ ಮಾಡಲಾಗುತ್ತೆ. ಪ್ರಕರಣದ ವಿಚಾರಣೆಗೆ ವಿಶೇಷ ಕೋರ್ಟ್ ಸ್ಥಾಪನೆಗೂ ಕೂಡ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಸಭೆಯಲ್ಲಿ ಸಾಹಿತಿಗಳಿಂದ ಸಿದ್ದರಾಮಯ್ಯ ಅವರಿಗೆ ಒಕ್ಕೂರಲ ಆಗ್ರಹವನ್ನ ಮಾಡಲಾಗಿದೆ. ಪವರ್ ಟಿವಿ ನಡೆಸ್ತಾ ಇರುವಂತಹ ಈ ಹೋರಾಟಕ್ಕೆ ಸಾಹಿತಿಗಳು ಧ್ವನಿಯಾಗಿದ್ದಾರೆ. ಈಗ ಕೆ ಮರುಳಸಿದ್ದಪ್ಪ, ಜಾಡಗೆರೆ ವೆಂಕಟರಾಮಯ್ಯ, ಎಸ್.ಟಿ. ಸಿದ್ದರಾಮಯ್ಯ, ಕೆಎಸ್ ವಿಮಲಾ, ಶೂದ್ರ ಶ್ರೀನಿವಾಸ್ ಸೇರಿದಂತೆ ಹಲವು ಸಾಹಿತಿಗಳು ಸಭೆಯಲ್ಲಿ ಭಾಗಿಯಾಗಿದ್ರು. ಅಧಿಕಾರದ ದರ್ಪ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಇಡೀ ಕುಟುಂಬದ ಪ್ರಭಾವ ಎಲ್ಲವನ್ನು ಬಳಸಿಕೊಂಡು ಒಬ್ಬ ಸಂಸದ ಯಾವೆಲ್ಲ ಕಾರ್ಯಗಳನ್ನು ಮಾಡಬಾರದೋ ಆ ಎಲ್ಲ ಕಾರ್ಯಗಳನ್ನು ಕೂಡ ಪ್ರಜ್ವಲ್ ರೇವಣ್ಣ ಮಾಡಿದ್ದಾನೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಪವರ್ ಟಿವಿಯ ಹೋರಾಟಕ್ಕೆ ಈಗ ಪ್ರಗತಿಪರ ಚಿಂತಕರ ವೇದಿಕೆ ಕೂಡ ಸಾಥ್ ಕೊಟ್ಟಿದೆ. ಮೇ 30ಕ್ಕೆ ಹಾಸನ ಚಲೋಗೆ ಕರೆ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ಪವರ್ ಟಿವಿಯ ಹೋರಾಟಕ್ಕೆ ಈಗ ಸಾಹಿತಿಗಳು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಈ ಹೋರಾಟ ಯಾವ ಸ್ವರೂಪದಲ್ಲಿರುತ್ತೆ, ಜೊತೆಗೆ ಏನೆಲ್ಲ ಒತ್ತಾಯಗಳನ್ನ, ಮನವಿಗಳನ್ನ ಮಾಡ್ತಾ ಇದೆ ಈ ವೇದಿಕೆ ಅಂತ? ಅಶ್ವಿನಿ, ಇಲ್ಲಿ ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಸಂಬಂಧಪಟ್ಟಂತೆ ಸಾರ್ವಜನಿಕವಾಗಿ ದೊಡ್ಡ ಮಟ್ಟಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದೇ ರೀತಿ ಚಿಂತಕರು ಎಲ್ಲರೂ ಕೂಡ ಪವರ್ ಟಿವಿ ಹೋರಾಟಕ್ಕೆ ದೊಡ್ಡ ಮಟ್ಟಕ್ಕೆ ಒಂದಿಷ್ಟು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ರಾಸಲೀಲೆ ವಿಚಾರದಲ್ಲಿ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು ಅನ್ನೋ ನಿಲುವನ್ನು ಪವರ್ ಟಿವಿ ಮುಂದಿನದಲ್ಲೂ ಕೂಡ ಹೊಂದಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಂತಕರ ಚಾವಡಿ ನಿನ್ನೆ ಸಭೆಯನ್ನ ಮಾಡಿದೆ. ಯಾಕಂದ್ರೆ ಸಭೆಯಲ್ಲಿ ಕೆ ಮರುಳಸಿದ್ದಪ್ಪನವರು, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ, ಪುಸ್ತಕ ಪ್ರಾಧಿಕಾರ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್.ಡಿ. ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್. ಸಿದ್ದರಾಮಯ್ಯ ಅವರು, ವಿಜಯಮ್ಮ ಅವರು ಸೇರಿ ಸುಧೀರ ಶ್ರೀನಿವಾಸ್ ಸೇರಿದಂತೆ ಹಲವಾರು ಪ್ರಗತಿಪರ ಚಿಂತಕರು ಭಾಗವಹಿಸಿದ್ರು. ಅದೇ ರೀತಿ ಪತ್ರಕರ್ತರಾಗಿರ್ತಕ್ಕಂಥ ವಿಜಯಮ್ಮ, ದಿನೇಶ್ ಅಮೀನ್ಮುಟ್ಟು ಸೇರಿದಂತೆ ಹಲವಾರು ಜನ ಈ ಸಭೆಯಲ್ಲಿ ಭಾಗವಹಿಸಿದ್ರು. ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಸಭೆ ನಡೆದಿದೆ. ಈ ಸಭೆಯಲ್ಲಿ ಯಾಕಂತ ಹೇಳಿದ್ರೆ ಇದೇ ತಿಂಗಳ 30ನೇ ತಾರೀಕು ಹಾಸನದ ದೊಡ್ಡ ಮಟ್ಟಕ್ಕೆ ಚಲೋವನ್ನ ಮಾಡೋದ್ರ ಮೂಲಕವಾಗಿ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಶೀಘ್ರವಾಗಿ ಬಂಧನ ಮಾಡಬೇಕು, ಅದೇ ರೀತಿಯಾಗಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೂಡ ಕೊಡಿಸಬೇಕು ಅಂತೇಳಿ ಹೋರಾಟವನ್ನ ಪ್ರಗತಿಪರರು ಮಾಡ್ತಾ ಇದ್ದಾರೆ. ಈ ಒಂದು ಹೋರಾಟಕ್ಕೆ ಮೇ 30 ನಡೆತಕ್ಕಂಥ ಹೋರಾಟಕ್ಕೆ ಪೂರ್ವಭಾವಿ ಸಭೆಯಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಿನ್ನೆ ಒಂದು ದೊಡ್ಡ ಮಟ್ಟಿಗೆ ಸಮಾಲೋಚನಾ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಈ ಸಭೆಯಲ್ಲಿ ಪ್ರಮುಖವಾಗಿ ನಿರ್ಧಾರ ತೆಗೆದುಕೊಂಡಿದ್ದು ಅಂತ ಹೇಳಿದ್ರೆ ಹೆಚ್ಚು ಜನ ಭಾಗವಹಿಸಬೇಕು. ಮೇ 30ರಂದು ಏನು ಜಾಥಾ ಆಗ್ತಾ ಇದೆ, ಆ ಜಾಥಾಕ್ಕೆ ಹೆಚ್ಚು ಜನ ಬೆಂಗಳೂರಿಂದ ಭಾಗವಹಿಸಬೇಕು. ಅದೇ ರೀತಿಯಾಗಿ ದೊಡ್ಡ ಮಟ್ಟಕ್ಕೆ ಆಗ್ರಹ ಮಾಡಬೇಕು. ಸಂಬಂಧಪಟ್ಟಂತೆ ಬೇಡಿಕೆ ಇರಬಹುದು, ಪ್ರತಿಭಟನಾ ನಿರ್ಣಯಗಳು ಯಾವ ರೀತಿಯ ಕೈಗೊಳ್ಳಬೇಕು, ಆ ಸಂಬಂಧಪಟ್ಟಂಗೆ ಚರ್ಚೆಗಳನ್ನು ಕೂಡ ನಿನ್ನೆ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಪ್ರಜ್ವಲ್ಗೆ ದೊಡ್ಡ ಮಟ್ಟಕ್ಕೆ ಶಿಕ್ಷೆ ಆಗಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇದೇ ರೀತಿ ಬಿಡ್ತಾ ಹೋದ್ರೆ ಸಮಾಜಕ್ಕೆ ಒಂದು ರೀತಿ ಕೆಟ್ಟ ಸಂದೇಶ ಹೋಗುತ್ತೆ. ಯಾಕಂದ್ರೆ ಕೇವಲ ಒಂದು ಚಿಕ್ಕ ಘಟನೆಗಳಲ್ಲ. ರೂಪೇಶ್, ಮತ್ತೆ ಸಂಪರ್ಕಿಸ್ತೇವೆ. ಇನ್ನು ಪ್ರಗತಿಪರ ಸಾಹಿತಿಗಳಾದಂತಹ ಬಂಜಗೆರೆ ಜಯಪ್ರಕಾಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಈ ಪ್ರಕರಣ ಇದೆಯಲ್ಲ, ನಿಜಕ್ಕೂ ಕೂಡ ಇಡೀ ಮನುಕುಲಕ್ಕೆ ಅವಮಾನ
ಕರ್ನಾಟಕಕ್ಕೆ ಮಾತ್ರ ಅಲ್ಲ, ದೇಶದಲ್ಲೂ ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿರುವಂತ ಪ್ರಕರಣ ಇದು. ಈಗ ಹೋರಾಟದ ದಾರಿ ಹಿಡಿತಾ ಇದೆ. ಹೋರಾಟ ಯಾವ ರೀತಿ ಆಗಿರುತ್ತೆ, ಜೊತೆಗೆ ಏನೆಲ್ಲ ನಿಮ್ಮ ಆಗ್ರಹಗಳು ಏನೆಲ್ಲ ಇದೆ? ನಾವು ಇದರ ಬಗ್ಗೆ ನಿಷ್ಪಕ್ಷಪಾತವಾಗಿರುವ ಶೀಘ್ರ ತನಿಖೆ ಮಾಡಬೇಕು ಅಂತ ಆಗ್ರಹ ಪಡಿಸಿದ್ದೀವಿ. ಸಾಲದ್ದಕ್ಕೆ ಇದರೊಳಗಡೆ ಯಾರ್ಯಾರು ಮತ್ತೆ ಹಿನ್ನೆಲೆಯಲ್ಲಿ ಇದ್ದಾರೆ ಮತ್ತು ಈ ಅಪರಾಧಕ್ಕೆ ಸಹಕರಿಸಿದ್ದಾರೆ ಅಥವಾ ಈಗ ಪರೋಕ್ಷವಾಗಿ ಇವರ ಏನು ರಕ್ಷಣೆಗೋಸ್ಕರ ಹೆಲ್ಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅವರೆಲ್ಲರ ಮೇಲೂ ಕೂಡ ಕಾನೂನು ಕ್ರಮವನ್ನು ತಗೊಳ್ಳೋದ್ರ ಮುಖಾಂತರ ಒಂದು ತಾರ್ಕಿಕ ಅಂತ್ಯವನ್ನ ತರಬೇಕು ಈ ಪ್ರಕರಣಕ್ಕೆ ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ಈ ಪ್ರಜಾಪ್ರಭುತ್ವದಲ್ಲಿ ಹಣವುಳ್ಳವರು ಅಥವಾ ಜನಬಲ ಉಳ್ಳವರು, ಅಧಿಕಾರ ಬಲ ಉಳ್ಳವರು ಯಾವ ರೀತಿಯ ಹೀನ ಕೃತ್ಯಗಳನ್ನ ಮಾಡಿದ್ರು, ದೌರ್ಜನ್ಯಗಳನ್ನು ಎಸಗಿದ್ರು ಕೂಡ ತಪ್ಪಿಸ್ಕೊಳ್ಬಹುದು ಅನ್ನುವಂತಹ ಒಂದು ಭಾವನೆ ಜನರಲ್ಲಿ ಉಂಟಾಗೋದ್ರೆ ಅದು ಅರಾಜಕತೆಗೆ ಕಾರಣ ಆಗುತ್ತೆ. ಜನತೆಗೆ ಕಾನೂನು ಬಗ್ಗೆ ಇರುವ ನಂಬಿಕೆ ಹೊರಟೋಗುತ್ತೆ. ಆದ್ರಿಂದ ಮುಖ್ಯವಾಗಿರುವಂತಹ ವಿಷಯ ಇಂತಹ ಪ್ರಕರಣಗಳಲ್ಲಿ ನಿಷ್ಪಕ್ಷಪಾತವಾಗಿರುವಂತಹ ತನಿಖೆ, ತಪ್ಪಿತಸ್ಥರನ್ನ ಬಂಧಿಸೋದು ಮತ್ತು ಅವರ ಅಪರಾಧ ಸಾಬೀತಾದಾಗ ಅದಕ್ಕೆ ಸೂಕ್ತವಾದ ಶಿಕ್ಷೆ ವಿಧಿಸೋದು ಮತ್ತು ಯಾರು ಸಂತ್ರಸ್ತರಾಗಿದ್ದಾರೆ, ಪರಿಸ್ಥಿತಿಯ ಕೈಗೊಂಬೆಗಳಾಗಿ ಬಲಿಪಶುಗಳಾಗಿದ್ದಾರೆ ಅಂತವರಿಗೆ ನೈತಿಕವಾಗಿರುವಂತಹ ಒಂದು ಧೈರ್ಯವನ್ನು ತುಂಬೋದು, ಅವರಿಗೆ ಸಾಂತ್ವನವನ್ನು ಕೊಡೋದು ಮತ್ತೆ ಅದಕ್ಕೆ ಮತ್ತೊಂದು ಸಲ ಈ ರೀತಿಯಾಗಿರುವ ಶೋಷಣೆಯ ಘಟನೆಗಳು, ದೌರ್ಜನ್ಯದ ಘಟನೆಗಳು ನಡೆದೇ ಇರುವಂತೆ ಸರ್ಕಾರ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನೋದನ್ನ ನಾವು ಪ್ರಗತಿಪರ ಚಿಂತಕರು ಮತ್ತು ಸಾಹಿತಿಗಳು ಒಂದು ವೇದಿಕೆಯಾಗಿ ಆಗ್ರಹ ಪಡಿಸಿದ್ದೀವಿ. 30ನೇ ತಾರೀಕು ಏನು ಹಾಸನದಲ್ಲಿ ನಡೀತಾ ಇದೆ ಅದಕ್ಕೆ ಬಹಳಷ್ಟು ಜನ ನಾವು ಬೆಂಗಳೂರಿಂದನೂ ಮೈಸೂರಿಂದನೂ ರಾಜ್ಯದ ವಿವಿಧ ಭಾಗಗಳಿಂದಲೂ ಹೋಗಿ ಪಾಲ್ಗೊಳ್ತಾ ಇದ್ದೀವಿ. ಇದೊಂದು ಸಂದೇಶ ಜನತೆಗೆ ನಾವು ಕೊಡಬೇಕಾಗಿರುವಂತದ್ದು, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಮತ್ತು ಯಾರೂ ಕೂಡ ಇಲ್ಲಿ ಅಧಿಕಾರ ಬಲವನ್ನ ಮತ್ತು ಹಣ ಬಲವನ್ನ ದುರ್ಬಳಕೆ ಮಾಡಿಕೊಂಡು ಜನರ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಅವಕಾಶ ಇರೋದಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಬೇಕಾಗಿರುವ ಯಾರೇ ಅಧಿಕಾರದಲ್ಲಿರ್ಲಿ ತಪ್ಪಿಸ್ಕೊಳ್ಳೋದಷ್ಟು ಸುಲಭ ಅಲ್ಲ ಅನ್ನೋದನ್ನ ನಾವು ರಾಜ್ಯದ ಜನತೆಯ ಮುಂದೆ ತಿಳಿಯಪಡಿಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಓಕೆ, ಧನ್ಯವಾದ ಜಯಪ್ರಕಾಶ್ ಸರ್ ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಬಂಚಗೆರೆ ಜಯಪ್ರಕಾಶ್ ಮಾತಾಡ್ತಾ ಹೇಳ್ತಾ ಇದ್ರು, ತನಿಖೆ ಆಗಬೇಕು, ಯಾವುದೇ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಯಾವೆಲ್ಲ ವಿಚಾರಗಳಾಗಬೇಕು ಅದೆಲ್ಲವೂ ಕೂಡ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾತಾಡ್ತಾ ಇದ್ರು. ಇನ್ನು ನಮ್ಮ ಪ್ರತಿನಿಧಿ ರೂಪೇಶ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ರೂಪೇಶ್, ಈಗ ಹಾಸನ ಚಲೋಗೆ ಕರೆ ಕೊಟ್ಟಿದ್ದಾರೆ, ಜೊತೆಗೆ ಈಗಾಗಲೇ ಡಿಲೇ ಆಗಿದೆ, 1 ತಿಂಗಳು ಕಳೆದಿದೆ, 1 ತಿಂಗಳ ನಂತರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಕೂಡ ನಡೀತಾ ಇರೋದು. ಅದರ ಜೊತೆಯಲ್ಲಿ ಗಮನಿಸೋದಾದ್ರೆ ಈ ಸಾಹಿತಿಗಳ ಈಗ ಹೋರಾಟ ಯಾವ ರೀತಿ ಆಗಿರುತ್ತೆ, ಜೊತೆಗೆ ಮೇ 30ಕ್ಕೆ ಕರೆ ಕೊಟ್ಟಿರೋದು, ಆವತ್ತಿನ ರೂಪುರೇಷೆಗಳು ಯಾವ ರೀತಿ ಆಗಿರುತ್ತೆ, ಅದ್ರ ಬಗ್ಗೆ ಡೀಟೇಲ್ಸ್ ಏನಿದೆ? ಅಶ್ವಿನಿ, ಪ್ರಗತಿಪರರು ಯಾಕಂದ್ರೆ ಪ್ರಕರಣ ಆದ ಬಳಿಕವಾಗಿ ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿದ್ದಾರೆ. ಹಾಸನದಲ್ಲಿ ಪ್ರತಿಭಟನೆಗಳಾಯಿತು, ಅದಾದ ಬಳಿಕವಾಗಿ ಹಾಸನದಲ್ಲಿ ಪ್ರಜ್ವಲ್ ಬಂಧಿಸಬೇಕು ಅಂತ ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಪ್ರಗತಿಪರರು ಮಾಡಿದ್ರು. ಅದಾದ ಬಳಿಕವಾಗಿ ಪ್ರಗತಿಪರರ ಅದೇ ರೀತಿ ಚಿಂತಕರು, ಸಾಹಿತಿಗಳು, ಅದೇ ರೀತಿ ಕಲಾವಿದರ ವೇದಿಕೆ ಒಂದು ಲೆಟರ್ನ ಬರೀತಿದೆ, ಅಂದ್ರೆ ಸಮಾನ ಮನಸ್ಕರ ಹೆಸರಿನಲ್ಲಿ ಒಂದು ಪತ್ರವನ್ನು ಬರೀತಿದೆ. ಆ ಪತ್ರವನ್ನು ಬರೆದು ಅವರು ಆಗ್ರಹಿಸ್ತಾರೆ. ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಕೇವಲ ಈ ಕೃತ್ಯ ಮಾಡಲಿಕ್ಕಿಲ್ಲ, ಒಂದು ಸಪೋರ್ಟ್ ಸಿಸ್ಟಮ್ ಇದೆ, ಅವರ ಹಿಂದೆ ಸಪೋರ್ಟ್ ಸಿಸ್ಟಮ್ ಇದೆ, ಅವರಿಗೆ ಒಂದಿಷ್ಟು ಮೂಲಭೂತ ಸೌಕರ್ಯಗಳೇ ಒದಗಿಸಿಕೊಳ್ತಾರೆ, ಈ ಒಂದಿಷ್ಟು ದುಡ್ಡಿನ ಅರೇಂಜ್ಮೆಂಟ್ಸ್, ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳಿದೆ. ಇದನ್ನ ಬದಲಾಯಿಸಬೇಕು ಅಂತ. ಯಾಕಂದ್ರೆ ಲೈಂಗಿಕ ಹಗರಣದ ಆರೋಪಿ ಸಿಗ್ತಕ್ಕಂಥ ಬೆಂಬಲಗಳಿದೆ, ಎಲ್ಲದನ್ನು ಕೂಡ ಬಯಲುಗಳಿಬೇಕು. ಅದೇ ರೀತಿಯಾಗಿ ಕುಟುಂಬಕ್ಕೆ ಸಿಗತಕ್ಕಂಥ ಸವಲತ್ತುಗಳಿದೆ, ಆ ಸವಲತ್ತುಗಳ ಕುರಿತಂತೂ ಕೂಡ ಒಂದಿಷ್ಟು ಕ್ರಮವನ್ನು ತೆಗೆದುಕೊಳ್ಳಿ ಅಂತೇಳಿ ಆಗ್ರಹಿಸಿದ್ರು. ಅದೇ ಆಗ್ರಹವನ್ನ ಮತ್ತೆ ಮೇ 30ಕ್ಕೂ ಕೂಡ ಮಾಡ್ತಾರೆ. ಈ ಮೂಲಕವಾಗಿ ಏನು ಪ್ರಗತಿಪರ ಒಕ್ಕೂಟ ದೊಡ್ಡ ಮಟ್ಟಕ್ಕೆ ಜಾಥಾವನ್ನು ಮಾಡ್ತಾ ಇದೆ. ಈ ಜಾಥಾಕ್ಕೆ ಪೂರ್ವಭಾವಿಯಾಗಿ ನಿನ್ನೆ ಸಭೆ ನಡೆದಕ್ಕಂಥದ್ದು, ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿ ನಾವು ಸಿದ್ಧಗಳನ್ನು ಮಾಡ್ಕೊಳ್ಬೇಕು, ಅಲ್ಲಿ ವ್ಯವಸ್ಥೆಗಳು ಹೇಗಿರಬೇಕು, ಇದೆಲ್ಲನೂ ಕುರಿತಂತೆ ಪ್ರಗತಿಪರರು ಒಂದಿಷ್ಟು ಚಿಂತನೆಗಳನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಘಟನೆ, ಯಾಕಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಲೈಂಗಿಕ ಹಗರಣ ಅಂತೇಳಿ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ 1-2 ಅತ್ಯಾಚಾರಗಳ ಪ್ರಕರಣವನ್ನು ಕೇಳ್ತಾ ಇದ್ವಿ. ಇದು ಸಾಲು ಈ ರೀತಿಯಾಗಿರ್ತಕ್ಕಂಥ ಕೃತ್ಯ ನಡೆದಿದೆ. ಹೀಗಾಗಿ ಘನಘೋರ ಕ್ರಮ ಆಗಬೇಕು ಅಂತೇಳಿ ಆಗ್ರಹಿಸ್ತಾ ಇದೆ. ಅಶ್ವಿನಿ. ಓಕೆ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.